ಪ್ರಸನ್ನನೇ ಅಪ್ಪಿಕೊಳ್ಳು ಪ್ರಸನ್ನನೇ 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 ಅಪ್ಪಿಕೊಳ್ಳು ಪ್ರಸನ್ನನೇ ನನ್ನ ಸ್ತುತಿಗಳ ಕೇಳುವವನೇ ಇಳಿದು ಬಾರಯ್ಯ ನನ್ನ ಸ್ತುತಿಗಳ ಕೇಳುವವನೇ ನಿನ್ನ ಪ್ರಸನ್ನತೆಯನ್ನು ತೋರಿಸಿ ಅಪ್ಪ ಪ್ರಸನ್ನತೆ ತೋರಿಸಯ್ಯ ಹೇಳೋಣ ಹೊಸವೆಯಾಗಿ ಆರಾಧನೆ ಆರಾಧನೆ ನನ್ನ ಯೇಸುವಿಗೆ ನನ್ನ ಯೇಸುವಿಗೆ ಆರಾಧನೆ ನನ್ನ ರಾಜನಿಗೆ ನನ್ನ ರಾಜನಿಗೆ ಶಬ್ದ ತೆರೆದು ಹೇಳೋಣ ಆರಾಧನೆ ನನ್ನ ಯೇಸುವಿಗೆ ನನ್ನ ಯೇಸುವಿಗೆ ರವನಾಶಂತರೆ ಆರಾಧನೆ ನನ್ನ ರಾಜನಿಗೆ ಹೋರೆ ಪರ್ವತದೇ ಎಲಿಯನ ಆಧರಿಸಿದೆ ಹೋರೆ ಪರ್ವತದೇ ಎಲಿಯನ ಆಧರಿಸಿದೆ ನನ್ನನ್ನು ನೀನು ಮಾತಾಡೆಯ ನನ್ನಲ್ಲಿ ನೀನು ಮಾತಾಡೆಯ ನನ್ನ ಸ್ತುತಿಗಳ ಕೇಳುವವನೇ ಹೇಳಿದು ಬಾರಯ್ಯ ನನ್ನ ಸ್ತುತಿಗಳ ಕೇಳುವವನೇ ಹೇಳಿದು ಬಾರಯ್ಯ ಹೇಳೋಣವನ ಮೇಲು ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ರಾಜನಿಗೆ ಆರಾಧನೆ ನಮ್ಮ ಆರಾಧನೆ ನಿಮಗೆ ಸಲ್ಲಿಸುತ್ತೇವೆ ಅಪ್ಪ ಯೇಸುವಿಗೆ ಯಜ್ಞವಾಗಿ ನಾವು ಸಮರ್ಪಿಸುತ್ತೇವೆ ಅಪ್ಪ ಆರಾಧನೆ ನನ್ನ ರಾಜನಿಗೆ ಹೇಳಿ 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 ಆರಾಧನೆ ನನ್ನ ಯೇಸುವಿಗೆ ಯೇಸುವಿಗೆ ಆರಾಧನೆ ನನ್ನ ರಾಜನಿಗೆ ರಾಜನಿಗೆ ಓ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ರಾಜನಿಗೆ ಒಂದು ಸಾರಿ ಆರಾಧನೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ರಾಜನಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ರಾಜನಿಗೆ ಆರಾಧನೆ ನಾನು ಹೇಳೋದಿಲ್ಲ, ನೀವು ನಿಂತು ಆರಾಧಿಸಿ, ಕೂತು ಆರಾಧಿಸಿ, ನಿಮಗೆ ಹೇಗೆಲ್ಲ ಆರಾಧಿಸಬೇಕೆಂದು ನೀವು ಆಶೆ ಪಡುತ್ತೀರೋ ಆ ಸ್ವಾತಂತ್ರ್ಯ ನಿಮಗುಂಟು. ಹಾಗೆಲ್ಲ ನೀವು ದೇವರನ್ನು ಆರಾಧಿಸಬಹುದು. ಪರಿಶುದ್ಧಾತ್ಮನನ್ನು ನಡೆಸುವ ರೀತಿಯಲ್ಲಿ ನಾನು ನಿಮ್ಮನ್ನು ನಡೆಸುತ್ತೇನೆ. ಯಾರಿಗಾಗಿಯೂ ಕಾಯದೆ, ಯಾರ ಶಬ್ದವನ್ನು ಎದುರು ನೋಡದೆ, ಯಾರು ಅಸಹ್ಯರಾಗಿರದೆ,
ನನ್ನ ಯೇಸುವಿಗೆ ನಿಮ್ಮ ಆರಾಧನೆ ದೇವರಿಗೆ ಸಲ್ಲಿಸಿ. ಆರಾಧನೆ ನನ್ನ ರಾಜನಿಗೆ ಆತನ ಸಾನ್ನಿಧ್ಯ ಇಲ್ಲಿದೆ, ಆತನ ಪ್ರಸನ್ನತೆ ಇಲ್ಲಿದೆ. ನನ್ನ ಯೇಸುವಿಗೆ ಅದನ್ನು ಅನುಭವಿಸುವುದಕ್ಕಾಗುವವರು ಅನುಭವಿಸಿ ನಿಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ದೇವದೂತರು ನಮ್ಮೊಂದಿಗೆ ಆರಾಧಿಸುವುದನ್ನು ಅನುಭವಿಸುತ್ತಾ ನಿಮ್ಮ ಕಣ್ಣುಗಳನ್ನು ನೋಡುತ್ತಾ ಇಲ್ಲಿ ದೇವದೂತರುಗಳಿರುವುದನ್ನು ನೋಡುತ್ತಾ ನಿಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ನಿಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಂಡು ನನ್ನ ಯೇಸುವಿಗೆ ನಿಮ್ಮ ಚಿಂತೆಯನ್ನು ಮರೆತು ನಿಮ್ಮ ಯೋಚನೆಯನ್ನು ಮರೆತು ನನ್ನ ರಾಜನಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ರಾಜನಿಗೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. 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 ಪರಿಶುದ್ಧನೇ 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 ಶಬ್ದ ತೆರೆದು ಆರಾಧಿಸುವೆ. ಶಬ್ದ ತೆರೆದು ಹೇಳೋಣವಾ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಮಹಿಮೆಯ ಅರಸನೇ ನಿಮಗೆ ಆರಾಧನೆ. ಸಿಂಹಾಸನರೂಢನೆ ನಿಮಗೆ ಆರಾಧನೆ. ಮಹಿಮೆಯ ಅರಸನೆ ನಿಮಗೆ ಆರಾಧನೆ. ಸಿಂಹಾಸನರೂಢನೆ ನಿಮಗೆ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೆರಾಫಿಯರು ಯೇಸುವೇ ದಿನನಿತ್ಯ ಸ್ತುತಿಸುವ ನಮ್ಮ ಸೇನಾಧೀಶ್ವರನೇ. ಮಹಿಮೆಗೂ ಯೋಗ್ಯನಪ್ಪ ಯೋಗ್ಯನೇ. ಮಾನ ಪ್ರಭಾವವು ಉಳ್ಳವನೇ.
ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನನಗಾಗಿ ಬಲಿಯಾದವನೇ ನನಗಾಗಿ ಬಲಿಯಾದವನೇ ಆರಾಧನೆ ಮರಣವನ್ನು ಗೆದ್ದವನೇ ಮರಣವ ಗೆದ್ದವನೇ ನಿನಗೆ ಆರಾಧನೆ ನನಗಾಗಿ ಬಲಿಯಾದವನೇ ಆರಾಧನೆ ಮರಣವ ಗೆದ್ದವನ್ ನಿನಗೆ ಆರಾಧನೆ ನನ್ನೊಳಗೆ ಇರುವಾತನೇ ಆರಾಧನೆ ನನ್ನನ್ನು ನಡೆಸುವಾತನೇ ಆರಾಧನೆ ನನ್ನೊಳಗೆ ಇರುವಾತನೇ ಆರಾಧನೆ ನನ್ನನ್ನು ನಡೆಸುವಾತನೇ ಆರಾಧನೆ ಪರಿಶುದ್ಧನೇ ನಿಮ್ಮನ್ನು ಆರಾಧಿಸುತ್ತೇವೆ ನಿಮ್ಮನ್ನು ಆರಾಧಿಸುತ್ತೇವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಟ್ಟು ನಿಮ್ಮನ್ನು ಆರಾಧಿಸುತ್ತೇವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನೀನು ಪರಿಶುದ್ಧನು ನಿನಗೆ ಪರಿಶುದ್ಧರೊಬ್ಬರು ಇಲ್ಲ ನೀನು ಪರಿಶುದ್ಧರಲ್ಲಿ ಅತಿ ಪರಿಶುದ್ಧನು ನೀನು ಸುಂದರಲ್ಲಿ ಅತಿ ಸುಂದರನಾದ ದೇವರು ನೀನು ಯುಗ ಯುಗಗಳಿಗೂ ಜೀವಿಸುವ ದೇವರು ನೀನು ನನ್ನ ಎಬಿನೇಸರನು ನೀನು ನನ್ನ ಸರ್ವಶಕ್ತನು ನೀನು ನನ್ನ ಸರ್ವವ್ಯಾಪಿಯು ನೀನು ನನ್ನ ಮಹಿಮೆಯ ರಸನು ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ನಿಮಗೆ ವಂದನೆ ಅಪ್ಪ ನಿಮಗೆ ವಂದನೆ ಅಪ್ಪ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಚೀಯೋನು ಶಿಖರಾಗ್ರವು ನಿನ್ನ ಸಿಂಹಾಸನವಾಯಿತೆ ಚೀಯೋನು ಶಿಖರಾಗ್ರವು ನಿನ್ನ ಸಿಂಹಾಸನವಾಯಿತೆ
ನಸರೇಯನೇ ನನ್ನೇಸಯ್ಯ. ಆಗಾಧ ಸಮುದ್ರಕ್ಕೆಲ್ಲ ನೀನೇ ಎಲ್ಲೆಯ ಹಾಕಿರುವೆ. ಆಗಾಧ ಸಮುದ್ರಕ್ಕೆಲ್ಲ ನೀನೇ ಎಲ್ಲೆಯ ಹಾಕಿರುವೆ. ಜಲಗಳಲ್ಲಿ ಹಾದು ಹೋಗುವಾಗ ಜಲಗಳಲ್ಲಿ ಹಾದು ಹೋಗುವಾಗ ನನ್ನೇನು ಮಾಡಲು ನನ್ನ యేసಯ್ಯ. ಜಲಗಳಲ್ಲಿ ಹಾದು ಹೋಗುವಾಗ ನನ್ನೇನು ಮಾಡಲು ನನ್ನ యేసయ్య. ನಿಮಗೆ ವಂದನೆ ನಿಮಗೆ ವಂದನೆ ನಿಮಗೆ ನಿಮಗೆ ವಂದನೆ ವಂದನೆ ನಿಮಗೆ ವಂದನೆ. ವಂದನೆ ಆತ್ಮದಲ್ಲಿ ತುಂಬಿ ಆರಾಧಿಸೋಣ. ವಂದನೆ ನಿಮಗೆ ವಂದನೆ ನಿಮಗೆ ವಂದನೆ ನಿಮಗೆ ವಂದನೆ ದೇವನಾಶಕೇವನಾಸ್ಯಾಂತರು ವಂದನೆ ಶಿಯೋನು ಶಿಖರಾಗ್ರವು ನಿನ್ನ ಸಿಂಹಾಸನವಾಯಿತೆ. ಶಿಯೋನು ಶಿಖರಾಗ್ರವು ನಿನ್ನ ಸಿಂಹಾಸನವಾಯಿತೆ. ಶಿಯೋನಲ್ಲಿ ನಿನ್ನ ನೋಡಲೆಂದು ಶಿಯೋನಲ್ಲಿ ನಿನ್ನ ನೋಡಲೆಂದು ಆಸೆಯಿಂದ ಕಾದಿರುವೆ ನನ್ನ యేసయ్య. ಶಿಯೋನಲ್ಲಿ ನಿನ್ನ ನೋಡಲೆಂದು ಆಸೆಯಿಂದ ಕಾದಿರುವೆ ನನ್ನ ಎಲ್ಲರೂ యేಸಯ್ಯ. ಶಬ್ದ ತೆಗೆದು ಹೇಳುವ ನಿಮಗೆ ವಂದನೆ ಅಪ್ಪ. ವಂದನೆ ರಮಣಶಂತರೆ ನಿಮಗೆ ವಂದನೆ ರಮಣಶಂತರೆ ವನಸ್ಯಾಂತರೆ ವಂದನೆ ನಿಮಗೆ ವಂದನೆ ನಿಮಗೆ ವಂದನೆ. ನಿಮಗೆ ವಂದನೆ ರಮಣಶರೆ ಮನಸ್ಸೆ ವಂದನೆ ನಿಮಗೆ ವಂದನೆ ನಿಮಗೆ ವಂದನೆ. Thank you, Jesus. Rabanashantere manasyantere Rabanarachudandara manasyantere manasyantere Rabanashantere manasyantere. ಇಂದು ಭಯದಲ್ಲಿಯೋ ಚಿಂತೆಯಲ್ಲಿ ಯೋಚನೆಗಳಲ್ಲಿರುವ ದೈವ ಮಕ್ಕಳನ್ನು ನೋಡಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ನೀವು ನದಿಗಳನ್ನು ದಾಟುವಾಗಲೂ ನೀವು ಮುಳುಗಿ ಹೋಗೋದಿಲ್ಲ. ನೀವು ಬೆಂಕಿಯಲ್ಲಿ ನಡೆಯುವಾಗಲೂ ನೀವು ಸುಟ್ಟು ಹೋಗೋದಿಲ್ಲ. ಯಾಕೆ? ಕರೆದಿರುವ ದೇವರು ನಂಬಿಗಸ್ತನಾದ ದೇವರು. ಶದ್ರಕ್ ಮೇಷಕ್ ಅಬೇದ್ನೆಗೋ ಜೊತೆಯಲ್ಲಿ ಇದ್ದ ದೇವರು ಅವರನ್ನು ಬೆಂಕಿಯಲ್ಲಿ ಹಾಕಿದಾಗಲೂ ನಾಲ್ಕನೇ ಮನುಷ್ಯನಾಗಿ ಪರಿಶುದ್ಧಾತ್ಮನು ಬಂದು ನಿಂತ ರೀತಿಯಲ್ಲಿ ಇಂದು ಇಲ್ಲಿ ಇರುವ ದೈವ ಮಕ್ಕಳೊಂದಿಗೆ ನೀವು ಹಾದು ಹೋಗುತ್ತಿರುವ ಪರಿಸ್ಥಿತಿಗಳಲ್ಲಿ, ನೀವು ಹಾದು ಹೋಗುತ್ತಿರುವ ಸ್ಥಿತಿಗಳಲ್ಲಿ ನೀವು ಅಂದುಕೊಂಡಿರಬಹುದು ನನ್ನ ಜೀವನ ಮುಗಿದು ಹೋಯಿತು, ನೀವು ಅಂದುಕೊಂಡಿರಬಹುದು ನನ್ನ ಜೀವನ ಇಷ್ಟೇ ಎಂದು. ನೀವು ಯೋಚನೆಗಳಲ್ಲಿ ಕಣ್ಣೀರಿನಲ್ಲಿರಬಹುದು. ಅಲೆಗಳು ನಿಮಗೆ ನೇರವಾಗಿ ಬರುವುದನ್ನು ನೋಡಿ ನೀವು ಭಯಪಟ್ಟಿರಬಹುದು. ಹಾಗೆ ಇರುವ ದೈವ ಮಕ್ಕಳು ನೋಡಿ ನಾನೆಂದು ಪ್ರವಾದನೆಯಾಗಿ ಹೇಳುವುದಕ್ಕೆ ಸಾಧ್ಯ.
ನೀವು ನದಿಗಳನ್ನು ದಾಟುವಾಗಲೂ ನೀವು ಮುಳುಗಿ ಹೋಗೋದಿಲ್ಲ. ನೀವು ಬೆಂಕಿಯಲ್ಲಿ ನಡೆಯುವಾಗಲೂ ನೀವು ಸುಟ್ಟು ಹೋಗೋದಿಲ್ಲ. ನಿಮ್ಮನ್ನು ಕರೆದಿರುವ ದೇವರು ನಿಮ್ಮ ಜೊತೆಯಲ್ಲಿಯೇ ಇದ್ದಾನೆ. ನಿಮ್ಮನ್ನು ಕರೆದಿರುವ ದೇವರು ನಿಮ್ಮ ಜೊತೆಯಲ್ಲಿಯೇ ಇದ್ದಾನೆ. ನಿಮಗೆ ನಾನು ಇದ್ದೇನೆ ಮಗಳೇ, ನಿಮಗೆ ನಾನು ಇದ್ದೇನೆ ಮಗನೇ. ನಿಮ್ಮನ್ನು ನಡೆಸುವವಳಾಗಿ, ನಿಮ್ಮನ್ನು ನಡೆಸುವವನಾಗಿ, ನಿಮ್ಮ ಜೀವನ ಪರ್ಯಂತ ನಿಮ್ಮನ್ನು ಹೊತ್ತು ಸಾಗುವವನಾಗಿ ನಿಮ್ಮ ಸಂಗಡ ನಾನು ಇರುವೆನು ಎಂದು ದೇವರು, ಎಂದು ಕಳವಳದಲ್ಲಿರುವ ದೈವ ಮಕ್ಕಳು ನೋಡಿ ವಾಗ್ದಾನವಾಗಿ ಮಾತನಾಡುತ್ತಾ ಇದ್ದಾನೆ. ಭಯಪಡಬೇಡಿ. ಯಾರು ಭಯದಲ್ಲಿದ್ದೀರೋ ನನಗೆ ಗೊತ್ತಿಲ್ಲ. ಭಯಪಡಬೇಡಿ. ಯಾವ ವಿಷಯಕ್ಕೂ ಭಯಪಡಬೇಡಿ. ಅದು ಎಂಥದೇ ವಿಷಯವಾಗಿದ್ದರೂ ಭಯಪಡಬೇಡಿ. ಇಸ್ರಾಯೇಲೇ, ಇಸ್ರಾಯೇಲೇ, ನಾನು ನಿನ್ನ ಸಂಗಡ ಇದ್ದೇನೆ. ಇಸ್ರಾಯೇಲೇ, ನಾನು ನಿನ್ನ ಸಂಗಡ ಇದ್ದೇನೆ. ನಿನಗೆ ದೇವರಾಗಿ, ನಿನಗೆ ತಂದೆಯಾಗಿ, ನಿನಗೆ ತಾಯಿಯಾಗಿ, ನಿನಗೆ ಸ್ನೇಹಿತನಾಗಿ ನಾನು ನಿನ್ನ ಸಂಗಡ ಇದ್ದೇನೆ. ನೀನು ಭಯಪಡಬೇಡ. ಅಲೆಗಳನ್ನು ನೋಡಿ ಭಯಪಡಬೇಡ. ಪರಿಸ್ಥಿತಿಗಳನ್ನು ನೋಡಿ ಕುಗ್ಗಿ ಹೋಗಬೇಡ. ಸಾಲವನ್ನು ನೋಡಿ ಭಯಪಡಬೇಡ. ಇಮ್ಮಾನುವೇಲ್ ದೇವರು, ಇಮ್ಮಾನುವೇಲ್ ದೇವರು, ನಿಮ್ಮನ್ನು ನಡೆಸುವ ದೇವರು, ನನ್ನನ್ನು ನಡೆಸುವ ದೇವರು, ನಮ್ಮ ಜೊತೆಯಲ್ಲಿಯೇ, ನಮ್ಮ ಪಕ್ಕದಲ್ಲಿಯೇ, ನನ್ನ ಒಳಗಡೆಯೇ ಇರುವಾಗ ನನ್ನನ್ನು ಎದುರಿಸುವವನು ಯಾರು? ನನ್ನನ್ನು ಎದುರಿಸುವವನು ಯಾರು? ಯಾವ ಕಷ್ಟವು ನಿಮ್ಮನ್ನು ಎದುರಿಸೋದಕ್ಕೆ ಆಗೋದಿಲ್ಲ. ಯಾವ ಪರಿಸ್ಥಿತಿಗಳು ನಿಮ್ಮನ್ನು ಎದುರಿಸೋದಕ್ಕೆ ಆಗೋದಿಲ್ಲ. ಯಾವ ನದಿಗಳು ನಿಮ್ಮನ್ನು ಎದುರಿಸೋದಕ್ಕೆ ಆಗೋದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ. ಬೆಂಕಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ. ಅಗ್ನಿಯಲ್ಲೇ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನಂಬಿಕೆಯಿಂದ, ನಂಬಿಕೆಯಿಂದ, ನಂಬಿಕೆಯಿಂದ ಆರಾಧಿಸಿ. ನೀ ಜೊತೆ ಇರುವಾಗ, ಓ ದೇವರೇ, ನೀ ಜೊತೆ ಇರುವಾಗ ನನಗೆ ಯಾವ ಹಾನಿಯೂ ಆಗುವುದಿಲ್ಲ. ನನಗೆ ಯಾವ ಹಾನಿಯೂ ಆಗುವುದಿಲ್ಲ.
ಏಸಯ್ಯ ನಿಮಗೆ ಆರಾಧನೆ, ಏಸಯ್ಯ ನಿಮಗೆ ಆರಾಧನೆ. ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವೆ, ಪೌಲನ ಹಾಗೆ ಸೇವೆ ಮಾಡುವೆ. ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವೆ, ಪೌಲನ ಹಾಗೆ ಸೇವೆ ಮಾಡುವೆ. ಪವಿತ್ರಾತ್ಮನೇ ನೀ ಜೊತೆ ಇರುವಾಗ, ಜೊತೆ ಇರುವಾಗ, ಪವಿತ್ರಾತ್ಮನೇ ಪವಿತ್ರಾತ್ಮನೇ ನೀ ಜೊತೆ ಇರುವಾಗ, ಎರಡರಷ್ಟು ಫಲವನ್ನು ನೀಡುವೆ, ಎರಡರಷ್ಟು ಫಲವನ್ನು ನೀಡುವೆ. ಏಸಯ್ಯ ಅಗ್ನಿಸ್ತಂಭವೇ, ಏಸಯ್ಯ ಮೇಘಸ್ತಂಭವೇ. ಆತ್ಮದಲ್ಲಿ ಆತ್ಮದಲ್ಲಿ ಏಸಯ್ಯ ದೇವರ ಶಕ್ತಿಯನ್ನು ಅನುಭವಿಸುತ್ತಾ ಏಸಯ್ಯ ಮೇಘಸ್ತಂಭವೇ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಸುಡುವುದಿಲ್ಲ. ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಓ ದೇವರೇ ನೀ ಜೊತೆ ಇರುವಾಗ, ಓ ದೇವರೇ ನೀ ಜೊತೆ ಇರುವಾಗ, ನನಗೆ ಯಾವ ಹಾನಿಯೂ ಆಗುವುದಿಲ್ಲ, ನನಗ್ಯಾವ ಹಾನಿಯೂ ಆಗುವುದಿಲ್ಲ. ಏಸಯ್ಯ ಆರಾಧನೆ, ಏಸಯ್ಯ ನಿಮಗೆ ಆರಾಧನೆ. ಏಸಯ್ಯ ಆರಾಧನೆ, ಏಸಯ್ಯ ನಿಮಗೆ ಆರಾಧನೆ. ಅಬ್ರಹಾಮನ ಹಾಗೆ ನಂಬಿಕೆಯಲ್ಲಿರುವೆ, ಸಾಕನ ಹಾಗೆ ಅಭಿವೃದ್ಧಿ ಹೊಂದುವೆ. ಅಬ್ರಹಾಮನ ಹಾಗೆ ನಂಬಿಕೆಯಲ್ಲಿರುವೆ. ಸಾಕನ ಹಾಗೆ ಅಭಿವೃದ್ಧಿ ಹೊಂದುವೆ. ಓ ಯೇಸುವೇ ನೀ ಜೊತೆ ಇರುವಾಗ, ಓ ಯೇಸುವೇ ನೀ ಜೊತೆ ಇರುವಾಗ, ಆಶೀರ್ವಾದದ ಬಾಗಿಲು ನೀ ತೆರೆಯುವೆ. ಆಶೀರ್ವಾದ
ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ. ಅಗ್ನಿಯಲ್ಲೇ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಓ ದೇವರೇ ನೀ ಜೊತೆ ಇರುವಾಗ, ಓ ದೇವರೇ ನೀ ಜೊತೆ ಇರುವಾಗ ಯಾವ ಹಾನಿಯೂ ನನಗಿಲ್ಲಪ್ಪ, ಹಾನಿಯು ಆಗುವುದಿಲ್ಲ. ಯಾವ ಹಾನಿಯೂ ನನಗಿಲ್ಲಪ್ಪ. ಹಾನಿಯು ಆಗುವುದಿಲ್ಲ. ನನ್ನನ್ನು ಕಾಯುವವನು ನೀನು, ನನ್ನನ್ನು ನಡೆಸುವವನು ನೀನು. ಓಹೋ ನಿಮಗೆ ಆರಾಧನೆ, యేసయ్యా ಆರಾಧನೆ, యేసయ్యಾ ನಿಮಗೆ ಆರಾಧನೆ, యేసయ్యಾ యేసయ్యಾ ನಿಮಗೆ ಆರಾಧನೆ ಅಪ್ಪ. యేసయ్యಾ ನಿಮಗೆ ಆರಾಧನೆ, ಒಂದು ಸಾರಿ యేసయ్యಾ ಆರಾಧನೆ, యేసయ్ಯಾ ನಿಮಗೆ ಆರಾಧನೆ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ. ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ. ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಓ ದೇವರೇ ದೇವರನ್ನು ನೋಡಿ ಪ್ರಶ್ನೆ ಮಾಡಿದ ದೈವ ಮಕ್ಕಳನ್ನು ನೋಡಿ ದೇವರು ಹೇಳುತ್ತಾ ಇದ್ದಾನೆ, ಜೊತೆ ಇರುವಾಗ ತಕ್ಕ ಕಾಲದಲ್ಲಿ ತಕ್ಕ ಕಾಲದಲ್ಲಿ ನಿನಗೆ ಉತ್ತರವನ್ನು ನಾನು ಕೊಡುತ್ತೇನೆ, ನಿನಗೆ ಉತ್ತರವನ್ನು ನಾನು ಕೊಡುತ್ತೇನೆ. ವರ್ಷಗಳಿಂದ ಯಾವ ಬದಲಾವಣೆಯನ್ನು ನೋಡದೆ, ವರ್ಷಗಳಿಂದ ಯಾವ ಬದಲಾವಣೆಯನ್ನು ನೋಡದೆ ನಿಮ್ಮ ಜೀವನದ ಕುರಿತು ನೀವೇ ಒಂದು ನಿರ್ಧಾರಕ್ಕೆ ಬಂದಿರುವುದಾದರೆ ಆ ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಕಾಣದಂಥ, ನೀವು ನೋಡದಂಥ ಸಂತೋಷದ ವಿಷಯಗಳನ್ನು ನೀವು ಕೇಳಿಸಿಕೊಳ್ಳುತ್ತೀರಾ. ನೀವೆಲ್ಲ ಬರೀ ಕಷ್ಟಗಳನ್ನು ನೋಡಿ ಕಣ್ಣೀರಿನಲ್ಲಿ ಹಾದು ಹೋಗುತ್ತಿರುವುದಾದರೆ ನಿಮ್ಮ ಜೀವನದ ಕುರಿತು, ನಿಮ್ಮ ಕುಟುಂಬದ ಕುರಿತು ನೀವೇ ಒಂದು ತೀರ್ಮಾನವನ್ನು ಮಾಡಿಕೊಂಡಿರುವುದಾದರೆ ಇಷ್ಟೇ ನನ್ನ ಜೀವನ, ಇಷ್ಟೇ ನನ್ನ ಕುಟುಂಬ, ಇನ್ನು ಬದಲಾಗೋದಿಲ್ಲ, ಯಾವುದು ಒಳ್ಳೆಯದಾಗೋದಿಲ್ಲ. ದೇವರನ್ನು ಪ್ರಶ್ನಿಸಿ 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 ಸೋತು ಹೋಗಿರುವ ದೈವ ಮಕ್ಕಳು ನೋಡಿ ಧೈರ್ಯಪಡಿಸುವುದಕ್ಕೆ ಇಷ್ಟಪಡುತ್ತೇನೆ. ಒಂದು ಸಮಯ ಉಂಟು ನಿನಗೆ ಉತ್ತರ ಬರುತ್ತೆ, ಒಂದು ಸಮಯ ಉಂಟು ನಿನಗೆ ಉತ್ತರ ಬರುತ್ತೆ. ಅಲ್ಲಿವರೆಗೂ ದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಅಂದು ದಾವೀದನು ದಾನಿಯೇಲನು ದೇವರ ಪಾದವನ್ನು ಹಿಡಿದ ರೀತಿಯಲ್ಲಿ ಇಂದು ನೀವು ದೇವರ ಪಾದವನ್ನು ಹಿಡಿಯುವವರಾದರೆ ನಿಮಗೆ ಬೇಕಾಗಿರೋ ಉತ್ತರವನ್ನು ದೇವರು ನಿಮಗೆ ಕೊಡುವುದಕ್ಕೆ ಹೋಗುತ್ತಾನೆ. ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾನೆ. ಎಷ್ಟು ಜನರಿಗೆ ಇದರ ಮೇಲೆ ನಂಬಿಕೆ ಇದೆಯೋ ನನಗೆ ಗೊತ್ತಿಲ್ಲ. ನಾನು ನಂಬುತ್ತೇನೆ ನಿಮ್ಮ ಪರಿಸ್ಥಿತಿಗಳು ಬದಲಾಗುವುದಕ್ಕೆ ಹೋಗುತ್ತೆ, ನಿಮ್ಮ ಪರಿಸ್ಥಿತಿಗಳು ಬದಲಾಗುವುದಕ್ಕೆ ಹೋಗುತ್ತೆ. ನೀವು ಅವಮಾನ ಪಟ್ಟ ಜನರ ಮುಂದೆ ನಿಮ್ಮ ಪರಿಸ್ಥಿತಿಗಳು ಬದಲಾಗುವುದಕ್ಕೆ ಹೋಗುತ್ತೆ. ನೀವು ಕಣ್ಣೀರು ಸುರಿಸಿ, ನೀವು ಪ್ರಶ್ನಿಸಿದವರ ಮುಂದೆ, ನೀವು ತಲೆ ತಗ್ಗಿಸಿದವರ ಮುಂದೆ, ನೀವು ಅವಮಾನ ಪಟ್ಟವರ ಮುಂದೆ ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ, ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ. ಇದು ಹೇಳುತ್ತಿರುವುದು ನಾನಲ್ಲ, ಇದು ಹೇಳುತ್ತಿರುವುದು ನಾನಲ್ಲ, ನಿಮ್ಮನ್ನು ಕರೆದಿರುವ ದೇವರು ಹೇಳುತ್ತಿರುವ ಮಾತು. ನಿಮ್ಮ ಪರಿಸ್ಥಿತಿಗಳು ಬದಲಾಗುವುದಕ್ಕೆ ಹೋಗುತ್ತೆ. ಇನ್ನು ಸ್ವಲ್ಪ ಕಾಲವಷ್ಟೇ, ಇನ್ನು ಸ್ವಲ್ಪ ಕಾಲವಷ್ಟೇ, ಇನ್ನು ಸ್ವಲ್ಪ ಕಾಲವಷ್ಟೇ. ಐಗುಪ್ತ ಕಾಲದ ಕಷ್ಟಗಳು, ನೀವು ಐಗುಪ್ತದಿಂದ ದಾಟಿ ಹೊರಗಡೆ ಬರುವಾಗ ನಿಮಗಾಗಿ ಕಾನಾನ್ ದೇಶ ಕಾಯುತ್ತಾ ಇದೆ. ಇಸ್ರಾಯೇಲೇ, ನಿಮಗೆ ಕಾನಾನ್ ದೇಶ ಕಾಯುತ್ತಾ ಇದೆ. ಅದರಲ್ಲಿ ಸಂತೋಷ, ಅದರಲ್ಲಿ ಸಮಾಧಾನ, ಅದರಲ್ಲಿ ನೆಮ್ಮದಿ, ಅದರಲ್ಲಿ ಪರಿಪೂರ್ಣತೆ, ಅದರಲ್ಲಿ ಸ್ವಸ್ಥತೆ, ಅದರಲ್ಲಿ ಆಶೀರ್ವಾದ, ಅದರಲ್ಲಿ ಬಿಡುಗಡೆಗಳು, ಅದರಲ್ಲಿ ಮಿತಿಯಿಲ್ಲದಿರುವ ಸಂತೋಷ, ಮಿತಿಯಿಲ್ಲದಿರುವ ಅಭಿಷೇಕ,
ಮೇಲೇನೆ ನಿಮ್ಮ ಜೀವನದಲ್ಲಿ ಆತನು ಮಾಡುತ್ತಾನೆ. ನೀವು ಯೋಚಿಸುವುದಕ್ಕೂ ನೀವು ಬೇಡುವುದಕ್ಕಿಂತ ಮೇಲಾಗಿ ನಿಮ್ಮ ಜೀವನಗಳಲ್ಲಿ ಆತನೊಂದು ಅದ್ಭುತವನ್ನು ಮಾಡುತ್ತಾನೆ. ಮೌನವಾಗಿ ಆತನ ಸನ್ನಿಧಿಯಲ್ಲಿ ಕಾಯಿರಿ. ಕರ್ತನಿಗೆ ಕಾಯುವವರು ನೀವು ಅವಮಾನ ಹೊಂದೋದಿಲ್ಲ. ನೀವು ಅವಮಾನ ಹೊಂದೋದಿಲ್ಲ ದೈವ ಮಕ್ಕಳೇ. ನಂಬಿ 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 ನಿಮಗೆ ಅಂತ್ಯ ಉಂಟು. ನೀವು ಹೊರತಿರುವ ಕಷ್ಟದಿಂದ ನಿಮಗೆ ಅಂತ್ಯ ಉಂಟು. ಆತನನ್ನು ಕಾಯುವವರಿಗೆ ಅವಮಾನವಾಗುವುದಿಲ್ಲ. ಆತನು ಕೈ ಬಿಡೋದಿಲ್ಲ. ನಿಜವಾಗಿ ಅಂತ್ಯ ಉಂಟು. ನಿನ್ನಂಬಿಕೆ ವ್ಯರ್ಥವಾಗದು. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ ನೆರವೇರಿಸುವನು ನಿಮ್ಮ ದರ್ಶನಗಳನ್ನು, ನಿಮ್ಮ ಆಸೆಗಳನ್ನು. ಸುಳ್ಳಾಡದು ನೆರವೇರುವುದು. ಸುಳ್ಳಾಡದು ನೆರವೇರುವುದು. ನಂಬಿಕೆಯಲ್ಲಿ ಹೇಳಿ. ಎಲ್ಲವನ್ನು ಕಳೆದುಕೊಂಡರು. ಸಂಬಂಧಗಳು ಅಗಲಿದರು. ನೀವೆಲ್ಲವನ್ನು ಕಳೆದುಕೊಂಡಿರುವುದಾದರೆ ಅದನ್ನು ನೋಡಿ ನಿಮ್ಮ ಸಂಬಂಧಿಕರು ನಿಮ್ಮ ಜೊತೆಯಲ್ಲಿದ್ದವರು ನಿಮ್ಮನ್ನು ದೂರ ಆಗಿರುವುದಾದರೆ ಕರೆದಾತನು ನಂಬಿಗಸ್ತನು. ನಿಮ್ಮ ಜೊತೆಲಿ ಯಾರು ಬರಲಿ, ನಿಮ್ಮ ಜೊತೆಲಿ ಯಾರು ಹೋಗಲಿ, ನಿಮ್ಮನ್ನು ಬಿಟ್ಟು ಯಾರೇ ಹೋಗಲಿ, ಕರೆದಾತನು ನಂಬಿಗಸ್ತನಾದ ದೇವರು. ಆತನು ಕೊನೆಯವರೆಗೂ ನಿಮ್ಮನ್ನು ನಡೆಸುವನು. ನಂಬಿ ದೈವ ಮಕ್ಕಳೇ, ಸುಖ ಜೀವನ ಬರ ಮಾಡುವ ಹೇಳುವ ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ. ಅದ್ಭುತವ ಹೊಂದಲು
ಅದ್ಭುತವ ಹೊಂದಲು ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ನಾವು ಕಾಯುತ್ತೇವೆ ಅಪ್ಪ. ಯೋಬನ ಹಾಗೆ ಎಂಥ ಪರಿಸ್ಥಿತಿ ಬಂದರು ನಿನ್ನಲ್ಲಿ ಕಾಯುತ್ತಾ ಇರುತ್ತೇವೆ ಅಪ್ಪ. ಇದರಲ್ಲೇ ನನ್ನ ಜೀವನ ಮುಗಿದು ಹೋಗೋದಿಲ್ಲ, ಹೀಗಿರುವ ಪರಿಸ್ಥಿತಿಯಲ್ಲೇ ನನ್ನ ಜೀವನ ಮುಗಿದು ಹೋಗೋದಿಲ್ಲ ಎನ್ನುವ ನಿಶ್ಚಯ ಯೋಬನಿಗೆ ಇದ್ದ ರೀತಿಯಲ್ಲಿ ನಾವು ಕೂಡ ನಂಬುತ್ತೇವೆ ಅಪ್ಪ. ಹೀಗೆ ನಮ್ಮ ಪರಿಸ್ಥಿತಿಗಳು ಇರೋದಿಲ್ಲ, ನಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ. ನಿನ್ನ ಒಂದು ಮಾತಿನಿಂದ ನನ್ನ ಎಲ್ಲ ಪರಿಸ್ಥಿತಿಗಳು ಬದಲಾಗುತ್ತೆ. ಒಂದು ಬಿರುಗಾಳಿಯನ್ನು ನೋಡಿ ನೀನು ಒಂದು ಮಾತನ್ನು ಹೇಳಿ ಅದನ್ನು ನಿಶ್ಶಬ್ದ ಮಾಡಿದ ರೀತಿಯಲ್ಲಿ ನನ್ನ ಜೀವನದಲ್ಲಿರುವ ಅಲೆಗಳನ್ನು ನೀನು ನಿಶ್ಶಬ್ದ ಮಾಡುವುದಕ್ಕೆ ನೀನು ಶಕ್ತನು. ನನ್ನ ಜೀವನದಲ್ಲಿ ಎದ್ದಿರುವ ಬಿರುಗಾಳಿಗಳನ್ನು ನೀನು ನಿಶ್ಶಬ್ದ ಮಾಡುವುದಕ್ಕೆ ನೀನು ಶಕ್ತನು. ನಾವು ನಂಬುತ್ತೇವೆ. ತಡವಾದರೂ ನೀನು ಮಾಡಿಯೇ ತೀರಿಸುತ್ತೀಯ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಒಂದು ವೇಳೆ ಆ ವಾಗ್ದಾನವನ್ನು ನಾವು ಮರೆತಿರಬಹುದು. ನೀವು ಮರೆತಿರೋದಿಲ್ಲಪ್ಪ. ತಕ್ಕ ಕಾಲದಲ್ಲಿ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತೀಯ. We thank you, Jesus. We thank you, Father. ನಿನ್ನ ಪ್ರೀತಿಗಾಗಿ ನಿನ್ನ ಮಿತಿಯಿಲ್ಲದ ಪ್ರೀತಿಗಾಗಿ, ನಿನ್ನ ಮಿತಿಯಿಲ್ಲದ ಮಮತೆಗಾಗಿ ನಿಮಗೆ ಸ್ತೋತ್ರಪ್ಪ. ಹೇಳೋಣವ ನಿಮಗೆ ಸ್ತೋತ್ರ. ನೀವು ಎಲ್ಲವುಗಳನ್ನು ಬದಲಾಯಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಮೇಲಿಟ್ಟಿರುವ ಪ್ರೀತಿಗಾಗಿ ಹೆತ್ತ ತಾಯಿಗಿಂತಲೂ, ತಂದೆಗಿಂತಲೂ, ಸ್ನೇಹಿತರಿಗಿಂತಲೂ ನನ್ನ ಮೇಲೆ ನಿಟ್ಟಿರುವ ಪ್ರೀತಿಗಾಗಿ ನಿಮಗೆ ಸ್ತೋತ್ರಪ್ಪ. ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ಪ್ರೀತಿಸಿ ಹೃದಯದಿ ಹೊತ್ತವನೇ ಯಾರು ತೋರಲಾರದ ಮಮತೆಯ ಕೊಟ್ಟು ನನ್ನನ್ನೇ ಬೇಕೆಂದವನೇ. ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ಪ್ರೀತಿಸಿ ನಿನ್ನ ಹೃದಯದಿ ಹೊತ್ತವನೇ. ಯಾರು ತೋರಲಾರದ ಮಮತೆಯ ಕೊಟ್ಟು ನನ್ನನ್ನೇ ಬೇಕೆಂದವನೇ. ಅಣು ಅಣುವಾಗಿ ನನ್ನನ್ನೇ ಕೊಟ್ಟರು. ನಿನ್ನ ಋಣವನ್ನು ಹೇಗೆ ತೀರಿಸಲಿ? ಜೀವ ಬಲಿಯಾಗಿ ನನ್ನನ್ನೇ ಕೊಟ್ಟರು. ನಿನ್ನ ಪ್ರೀತಿಯ ಹೇಗೆ ವರ್ಣಿಸಲಿ? యేసయ్యా
ನಾಶನದ ಗುಂಡಿಯಿಂದ ಮೇಲೆತ್ತಿ ನನ್ನನ್ನು ಮಗನಾಗಿ ಮಾಡಿಕೊಂಡದ್ದು ನಿನ್ ಪ್ರೀತಿ యేసయ్య. ನನ್ ಶಾಪ ರೋಗವ ನೀ ಹೊತ್ತು ತೀರಿಸಿ ವಾಗ್ದಾನಕ್ಕೆ ತುಂಬಿಸಿದ್ದು ನಿನ್ ಪ್ರೀತಿ యేసయ్య. ಯಾವುದಕ್ಕೂ ಬಾರದ ನನ್ನ ಧೂಳಿನಿಂದ ಎಬ್ಬಿಸಿ ಅರಸನಾಗಿ ಮಾಡಿದ್ದು ನಿನ್ ಪ್ರೀತಿಯೇ. ಯಾವುದಕ್ಕೂ ಬಾರದ ನನ್ನ ಧೂಳಿನಿಂದ ಎಬ್ಬಿಸಿ ಅರಸನಾಗಿ ಮಾಡಿದ್ದು ನಿನ್ ಹೇಳೋಣ యేసయ్య. యేసయ్య. ನಿನ್ನ ಉಸಿರು ನಾನಪ್ಪ, యేసయ్య. ನಿನ್ನ ಉಸಿರು ನಾನಪ್ಪ, ನಿನ್ನ ಪ್ರಾಣ ನಾನಪ್ಪ. ಉಸಿರು ನಾನೇ. ಓಹೋ యేసయ్య. యేసయ్య. యేసయ్ಯ. ನಿನ್ ಪ್ರಾಣ ನಾನೇ. ನನ್ನನ್ನು ಮರೆಯದೆ ಅನುದಿನವೂ ನಡೆಸಿರುವೆ, ಕೈ ಬಿಡದೆ ಕಾಲವೆಲ್ಲ ನನ್ನನ್ನು ಕಾದಿರುವೆ. ನಾ ಕುಗ್ಗಿದ ಸಮಯವೆಲ್ಲ ನಿನ್ ಬಲದೆ ತುಂಬಿಸಿ ನನ್ನೆಲ್ಲ ಯೋಧವ ನೀ ಜಯಿಸಿ ಮೆರೆಸಿರುವೆ. ನೀರಾಗಿದ್ದರೆ ಎಂದು ಮಣ್ಣಾಗಿರುವೆ. ನನ್ನೆಲ್ಲ ಅನುಗ್ರಹವು ನಿನ್ ಪ್ರೀತಿಯೇ. ನೀನಿರದಿದ್ದರೆ ಇರದಿದ್ದರೆ ನಾ ಎಂದೋ ಮಣ್ಣಾಗಿರುವೆ. ಮಣ್ಣಾಗಿರುವೆ. ನನ್ನೆಲ್ಲ ಅನುಗ್ರಹವು ನಿನ್ ಪ್ರೀತಿ ಒಂದು ಸಾರಿ ಸಭೆಯಾಗಿ యేసయ్య. యేసయ్ಯ. ನಿನ್ನ ಉಸಿರು ನಾನು, ಉಸಿರು ನಾನೇ. ನಿನ್ನ ಪ್ರಾಣ ನಾನು. యేసయ్య. యేసయ్య. ನಿನ್ ಪ್ರಾಣ ನಾನೇ. యేసయ్య. యేసయ్య. ನಿನ್ನ ಉಸಿರು ನಾನು. యేసయ్య. ನಿನ್ನುಸಿರು ನಾನೇ. యేసయ్య. 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 ನಿನ್ ಪ್ರಾಣ ನಾನೇ. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಮಾಡುತ್ತಿದ್ದಪ್ಪ. ನಿನ್ನ ಮಮತೆಗಾಗಿ ನಿಮಗೆ ಸ್ತೋತ್ರ. ನಿನ್ನ ಮಕ್ಕಳನ್ನು ಬಲಪಡಿಸುತ್ತಿರುವುದಕ್ಕಾಗಿ, ನಿನ್ನ ಮಕ್ಕಳನ್ನು ಧೈರ್ಯಪಡಿಸುತ್ತಿರುವುದಕ್ಕಾಗಿ, ನಿನ್ನ ಮಕ್ಕಳಿಗೆ ನಿನ್ನ ಪ್ರೀತಿಯನ್ನು ಪ್ರತಿನಿತ್ಯ ತೋರಿಸುತ್ತಿರುವುದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತೇವೆ ಅಪ್ಪ. ಇಲ್ಲಿವರೆಗೂ ನಮ್ಮನ್ನು ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ.